ರೈತರಿಗೆ ಬಾರಿಗೆ ಅನ್ಯಾಯವಾಗುತ್ತಿರುವ ಕೇಂದ್ರ ಸರ್ಕಾರದ ಸರ್ಫೇಸಿ ಕಾಯ್ದೆಯನ್ನು ಕೂಡಲೇ ಇದನ್ನು ನಿಲ್ಲಿಸಬೇಕು, ಇಲ್ಲದಿದ್ದರೆ ರಾಜ್ಯ ರೈತ ಸಂಘದ ವತಿಯಿಂದ ಬೃಹತ್ ಹೋರಾಟ ಮಾಡಲಾಗುತ್ತೆ ಅಂತ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅರಹಳ್ಳಿಯಲ್ಲಿ ಕೆನರಾ ಬ್ಯಾಂಕ್ ವತಿಯಿಂದ ಅಲ್ಲಿನ ರೈತ ಮಹಿಳೆಯೊಬ್ಬರ ಆಸ್ತಿಯನ್ನು ಸಾಲ ಮರುಪಾವತಿ ಮಾಡಿಲ್ಲ ಎಂಬ ಕಾರಣಕ್ಕೆ ಆನ್ಲೈನ್ ಮೂಲಕ ಹರಾಜು ಪ್ರಕ್ರಿಯೆ ಮಾಡೋಕೆ ಮುಂದಾಗಿದ್ದಾರೆ. ಇದನ್ನು ನಿಲ್ಲಿಸದಿದ್ದರೆ ಮುಂದಿನ ಪರಿಣಾಮವನ್ನು ಬ್ಯಾಂಕ್ ಸಿಬ್ಬಂದಿಗಳು ಹಾಗೂ ಸರ್ಕಾರ ಹಾಗೂ ಜಿಲ್ಲಾಡಳಿತ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಸಿದರು. ಇದರ ಜೊತೆಗೆ ನೀವು 13ರಲ್ಲಿ ತೋಳು ತಟ್ಟಿ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದರು ಸಿದ್ದರಾಮಯ್ಯನವರು. ಇದನ್ನು ತಮಗೆ ಜ್ಞಾಪಕ ಮಾಡ್ತಾ ಇದ್ದೀನಿ. ಈಗ ನಂತರದಲ್ಲಿ ಅವರು ಗಣಿ ವಿಷಯದಲ್ಲಿ ಅವರು ಜೈಲಿಗೆ ಹೋದರು. ಜನಾರ್ದನ್ ರೆಡ್ಡಿ. ಒಂದು ಸರಳವಾಗಿ ನಿಮಗೆ ಜ್ಞಾಪಕ ಮಾಡ್ತೀನಿ, ಯಾರೇ ಅಪರಾಧ ಮಾಡಿದರೂ ಅಪರಾಧದ ಕೆಳಗಡೆ ಪ್ರತಿಯೊಬ್ಬರು ಶಿಕ್ಷೆಗೆ ಅರ್ಹರಾಗಬೇಕು. ಆಗದೇ ಇದ್ದಾಗ ಏನಾಗುತ್ತೆ, ಈಗ ನ್ಯಾಷನಲ್ ಸರ್ವೆ ಆಫ್ ಇಂಡಿಯಾದವರು ಈಗ ಇದಕ್ಕೆ ಸಂಬಂಧಪಟ್ಟಂಗೆ 2 ರಾಜ್ಯಗಳ ಗಡಿಯನ್ನು ಸರ್ವೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ಪಕ್ಷದ ಜವಾಬ್ದಾರಿ ಜನ ಇರಲ್ಲ. ಆದರೆ ರೈತ ಸಂಘದಿಂದ 100 ಜನನ ಅಲ್ಲಿ ನೇಮಕ ಮಾಡಿದ್ವಿ ನಾವು. ಸರ್ವೆ ಆ ಕಡೆ ಈ ಕಡೆ ರಾಜಕೀಯ ನಡೆಯುತ್ತೆ ಅನ್ನೋ ಕಾರಣಕ್ಕೆ ರೈತ ಸಂಘದವರು ಅವತ್ತು ಆ ಕಲ್ಲುಗಳನ್ನು ಕೂಡ ಕಿತ್ತಾಕಿದ್ರು. ಇರಲಿ, ಅದು ನಂತರದಲ್ಲಿ. ಆದರೆ ಪ್ರಶ್ನೆ ಏನು ತಮ್ಮ ಗಮನಕ್ಕೆ ತರೋದು, ಇವತ್ತು ಆಂಧ್ರ ಪ್ರದೇಶ ಗೌರ್ಮೆಂಟ್ ಕೋರ್ಟಿಗೆ ಒಂದು ಅಫಿಡವಿಟ್ ಸಲ್ಲಿಕೆ ಮಾಡುತ್ತೆ. ಕಳೆದ ವರ್ಷ ಏನಂತ ಹಾಕ್ತಾರೆ, ಈ ಗಣಿ ಏನು ಅಕ್ರಮ ನಡೆದಿದೆ ಅಂತ ಹೇಳಿ ಆಂಧ್ರ ಸರ್ಕಾರ ಏನು FIR ಹಾಕ್ಕೊಂಡು ರೆಡ್ಡಿ ಅರೆಸ್ಟ್ ಮಾಡಿದ್ರು, ಆ ಕೇಸಿನ ಕೆಳಗಡೆ ಇವತ್ತು ಇದು ಆಂಧ್ರದಲ್ಲಿ ಆಗಿಲ್ಲ ಮೈನಿಂಗ್, ಇದು ಕರ್ನಾಟಕದೊಳಗೆ ಆಗಿದೆ ಅಂತ ಹೇಳಿ ರಿಪೋರ್ಟ್ ಹಾಕಿದ ಮೇಲೆ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದ್ದೀರಿ ಅಂತಪ್ಪ ನಮ್ಮ ಪ್ರಶ್ನೆ. ಕರ್ನಾಟಕ ಸರ್ಕಾರ ನೀವೇನು ಮಾಡ್ತಾ ಇದ್ದೀರಿ? ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಆನೇಕೆರೆ ರವಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೆಹಬೂಬ್ ಪಾಷಾ ಬಾಬು, ರಾಜ್ಯ ಸಂಚಾಲಕ ಮೊಹಮ್ಮದ್ ಸಾದಿಕ್, ಜಿಲ್ಲಾ ಕಾರ್ಯದರ್ಶಿ ವಿಠಲ್, ಅಖಿಲ ಬಾನು, ಸ್ವಾಮಿ ಇತರರು ಉಪಸ್ಥಿತರಿದ್ದರು.